ನೀವು ಬಾಳೋ ಅಂತ ಹುಡುಗಿ. So ಏನಂದ್ರೆ ನಿಮ್ ಹೆಸರು ಹಾಳಾಗ್ಬಾರ್ದಲ್ವಾ? ಹೌದೌದು ಥ್ಯಾಂಕ್ ಯು ಹೇಳಿದಕ್ಕೆ ಥ್ಯಾಂಕ್ ಯು. ಹಾ, ಸೊ ಆರಾಮಾಗಿರಿ, ಖುಷಿಯಾಗಿರಿ. ಹಾಗೆ ಲೈವ್ ಅಲ್ಲೆಲ್ಲ ಬಂದು ಆಳೋದ್ ಮಾಡ್ಬೇಡಿ, ನೋಡಿದ್ರೆ ಬೇಜಾರಾಗುತ್ತೆ ಆಳೋದೆಲ್ಲ ನೋಡಿದ್ರೆ ತುಂಬಾ. ಅದಕ್ಕೆ ಖುಷಿಯಾಗಿ ನಗ್ನಗ್ತಾ ಇರಿ, ವಿಡಿಯೋಸ್ ಮಾಡ್ತಾ ಇರಿ ಆಯ್ತಾ ಡೈಲಿ. ಓಕೆ, ನಾನು ಇನ್ ಮುಂದೆ ಖುಷಿ ಇರೋ ವಿಡಿಯೋನೇ ಮಾಡ್ತೀನಿ. ಅಕ್ಕಂಗೆ ಖುಷಿಯಾಗಿರೋ ವಿಡಿಯೋಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಇನ್ ಮುಂದೆ ಈ ರೀತಿ ಲೈವ್ ಅಲ್ಲಿ ಬಂದು ಆಳೋದು ಎಲ್ಲ ಮಾಡ್ಬೇಡಿ, ಬೇಜಾರಾಗುತ್ತೆ. ಖುಷಿಯಾಗಿ ಇರಿ, ಖುಷಿಯಾಗಿ ವಿಡಿಯೋಸ್ ಮಾಡಿ. ಓಕೆನಾ? ಓಕೆ ಶೋರ್. ಅಂಡ್ ನಿಮ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ವಿಡಿಯೋ ಮಾಡಿ ಚೆನ್ನಾಗಿ ಬೆಳೀತಾ ಇರಿ ಹೀಗೆ ಮುಂದೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕಿಪ್ಪಿ ಅವರೇ, ಬೈ ಬೈ, ಟೇಕ್ ಕೇರ್. ಬಾಯ್. ನೋಡಿ ಯಾವ ರೀತಿ ಸಲಹೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನೋಡಿ ಯಾವ ರೀತಿ ಸಲಹೆಗಳು ಕೊಡ್ತಾ ಇದ್ದಾರೆ. ನಾನು ಅವಾಗ ತಾನೇ ಹೇಳ್ತಾ ಇದ್ದೆ ನಿಮಗೆ, ನೋಡಿ ನೀವು ಒಂದು ವಿಡಿಯೋ ಮಾಡೋದು, ಅವರೊಂದು ವಿಡಿಯೋ ಮಾಡೋದು, ಬಂದು ಕ್ಲಾರಿಫಿಕೇಶನ್ ಕೊಡೋದು, ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಮತ್ತೊಂದು ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗೋದು, ನೀವು ಏನಾದರೂ ಹೇಳೋಕೆ ಹೋದ್ರೆ ಮತ್ತೆ ಅದರಲ್ಲಿ ಏನಾದರೂ ತಪ್ಪಾಗೋದು, ಮತ್ತೆ ಅವನು ಅದಕ್ಕೆ ವಿಡಿಯೋ ಮಾಡೋದು, ಹಿಂಗೆ ಆಗ್ತಾ ಹೋದೆ ಬರೀ ಜೀವನ ಹಂಗೆ ಆಗೋಗುತ್ತೆ. ಹೌದಲ್ವಾ? ನೀವು ಕೂಡ ಬದಲಾವಣೆ ಆಗ್ಬೇಕು, ನೀವು ಕೂಡ ಚೇಂಜ್ ಆಗ್ಬೇಕು. ಆಯ್ತಪ್ಪ, ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನಾನು ಇದ್ ದಿವಸ ಹಂಗೆ ಬಿಟ್ಟಿರೋದನ್ನ, ನಿಮ್ ದಾರಿ ನಿನ್ಗೆ, ನಮ್ ದಾರಿ ನಂಗೆ ಅಂತಾನೆ. ಬಟ್ ಅವ ವ್ಯಕ್ತಿ ಏನ್ ಹೇಳೋದು, ಸುಮ್ನೆ ಇದ್ದವಳನ್ನ ಕೆಣಿಕಿ ಹಾಕಿದಾಗ ಏನ್ ಮಾಡಕ್, ಅವ್ರಿಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದಾರೆ. ಮಾತೆತ್ತಿದ್ರೆ ಬೇರೆ ಯಾರ್ಯಾರಿಗೋ ಕಾಂಪ್ಲೆಕ್ಸ್ ಗಳಾಗ್ತಾನೆ. ಓಕೆ, ಆ ರೀತಿನಾ ಕಾಂಪ್ಲೆಕ್ಸ್ ಗಳಾಗ್ತಾ ಅವ್ರನ್ನೆಲ್ಲ ಬಿಟ್ವೀನ್ ತಗೋ ಬರೋದು ಕೆಲಸ ಅವನು ಮಾಡ್ತಾ ಇದಾರೆ. ಓಕೆ ಓಕೆ, ಮತ್ತೊಬ್ರು ಇದ್ದಾರಂತೆ. ಹಲೋ ಹಲೋ ಮೇಡಮ್, ನಮಸ್ತೆ, ಹೇಳಿ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಹುಣಸೂರಿಂದ. ಹೇಳಿ ಮೇಡಮ್, ಹೇಳಿ. ಸರ್ ಕಿಪಿ ಕೀರ್ತಿ ಅವ್ರ ಹತ್ರ ಮಾತಾಡ್ಬೇಕು. ಮಾತಾಡಿ. ಹಲೋ ಹಲೋ, ಹಾಯ್. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ಜನರೇ ಅಂತಾನೆ ಮಾತಾಡ್ಸಿ. ಹಾಯ್ ಜನರೇ. ಹಾಯ್. ನಿಮ್ ಬ್ರೇಕಪ್ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡಿ. ಓಕೆ ಜನರೇ, ಆಯ್ತು, ತಲೆ ಕೆಡ್ಸ್ಕೊಳಲ್ಲ. ನಿಮ್ ನಂಬರ್ ಎಲ್ಲ ಲೀಕ್ ಮಾಡಿದ್ದಾರೆ. ಹೌದು. ಏನ್ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಕಾಫಿ ಆಯ್ತು, ನಿಮ್ದಾಯ್ತಾ? ಆಯ್ತು. ಅಮ್ಮ ಊರಲ್ಲಿದ್ದಾರೆ. ಸರಿ. ಓಕೆ, ಏನು ತಲೆಗೆ ಹಾಕಬೇಡಿ, ಆರಾಮಾಗಿ. ಓಕೆ ಓಕೆ ಅಕ್ಕ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ನೋಡಿ ಎಂತ ಅಭಿಮಾನ, ಏನ್ ಕತೆ ನೋಡಿ. ಒಬ್ರಾದ್ರೂ ನನಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾರ, ಕಾಫಿ ಆಯ್ತಾ, ಏನಾಯ್ತು, ಏನಂತೆ. ನೋಡಿ ಅದಕ್ಕೆ ಹೇಳೋದು ಫ್ಯಾನ್ ಬೇಸ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬೇಕು, ಇಲ್ಲ ಅಂತಂದ್ರೆ ಸುಮ್ನೆ ಇರ್ಬೇಕು. ಆದ್ರೆ ಹಿಂಗ್ ಟ್ರೋಲ್ ಆಗ್ಬಾರ್ದು. ಟ್ರೋಲ್ ಆಗ್ಬೇಕು, ಟ್ರೋಲ್ ಆಗಿಲ್ಲ ಅಂದ್ರೆ ಬದುಕಾಗಲ್ಲ. ಟ್ರೋಲ್ ಆಗಿಂದ್ರೆ ಪಾಪ ಟ್ರೋಲ್ ಏನ್ ಪಾಪ ಮಾಡಿದ್ದಾರೆ, ಅವ್ರಿಗೆ ಎಲ್ಲಾರು ಕೆಟ್ಟವ್ರು ಇರ್ತಾರ ಅಂತ. ಹೌದು. ಓಕೆ, ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಎಲ್ಲಿಂದ ಕರೆ ಮಾಡಿದೀರಾ? ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ ಮೂಕೂರ್ ಸರ್. ಹೇಳಿ ಸರ್, ಮಾತಾಡಿ. ಹಲೋ ಸರ್, ಕಿಪಿ ಕೀರ್ತಿ ಅವ್ರ ಜೊತೆ ಮಾತಾಡ್ಬೇಕು. ಮಾತಾಡಿ. ಹಲೋ ಅಣ್ಣ, ಹೇಗಿದ್ದೀರಾ? ಹಲೋ ಅಕ್ಕ, ಆರಾಮಕ್ಕ, ನೀವ್ರಿ? ನಾವು ಸೂಪರ್ ಆಗಿದೀವಿ ಜನರೇ. ಅಕ್ಕ, ಇದನ್ನ ಆಳಕ್ ಹೋಗ್ಬಿಡ್ರಕ್ಕ, ನೀವು ದಿನನಿತ್ಯ ವಿಡಿಯೋ ಮತ್ತೆ ರೀಲ್ಸ್ ಮಾಡ್ರಿ. ಓಕೆ ಅಣ್ಣ, ನಿಮ್ಮನ್ನ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ. ಇದೇ ತರ ಸಪೋರ್ಟ್ ಮಾಡಿ, ಇದೇ ತರ ಫಾಲೋ ಮಾಡಿ ನಮ್ಮನ್ನ. ಓಕೆ, ನೀವು ಯಾವಾಗ್ಲೇ ಸಡುದ ನಮ್ಮ ಮುಗುಳ್ಕೊಡಕ್ಕೆ ಮುಕ್ತಿ ಮಂದಿರ ಮುಗುಳ್ಕೊಡಕ್ಕೆ ಬರ್ರಿ. ನೋಡಿ ಒಂದ್ಸರಿ ಮುಗುಳ್ ಕೊಡಕ್ ಬನ್ನಿ ಅಂತೆ ಅವ್ರ ಊರಿಗೆ. ಓಕೆ ಅಣ್ಣ, ಖಂಡಿತ ಬರ್ತೀನಿ. ಓಕೆ, ಹಲೋ, ನಮ್ಮಲ್ಲಿ ಜಾತ್ರೆ ಇದೆ, ಈ ಕಡೆ ಬನ್ನಿ. ಓಕೆ, ಖಂಡಿತ ಬರ್ತೀನಿ. ಬ್ರೇಕಪ್ ಆದ ಕಾರಣ ಅಳಕ್ ಹೋಗ್ಬೇಡಿ. ಅಲ್ಲ, ಥ್ಯಾಂಕ್ ಯು. ನೋಡಿ ಮಾನಸಿಕ ಆಗ್ಲಿಕ್ಕೆ ಹೋಗ್ಬೇಡಿ. ಓಕೆ ಅಣ್ಣ, ಥ್ಯಾಂಕ್ ಯು. ನೋಡಿ ಮಾನಸಿಕ ಆಗ್ಬೇಡಿ, ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕಡೆ ಹೋಗ್ಬೇಕು ಅನ್ನೋಂತ ಆಸೆ ಇದೆ ಅಂತಲ್ಲ? ಹೌದಾ? ಅಂದ್ರೆ ನಾನು ದಾವಣಗೆರೆ ಒಂದ್ ಲೈವ್ ಅಲ್ಲಿ ಬಂದಾಗ ದಾವಣಗೆರೆ ಕೇಳಿದ್ದೆ. ಬಟ್ ಯಾರೋ ಹೇಳಿದ್ರು ದಾವಣಗೆರೆ ಗೊತ್ತಾ ಅಂದ್ರೆ, ದಾವಣಗೆರೆ ಬರ್ತೀನಿ ಅಂದ್ರೆ ಪಕ್ಕಾ ಬರ್ತೀನಿ, ದಾವಣಗೆರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಚಮಕ್ ಮಾಡಿದ್ದೆ. ಅದ್ ಫುಲ್ ಟ್ರೋಲ್ ಮಾಡಾಕ್ಬಿಟ್ರು. ಸೊ ನನ್ ಫ್ರೆಂಡ್ ಮಾನ್ಸಿ ಕೂಡ ದಾವಣಗೆರೆ ಹುಡುಗಿನೇ. ಇವಾಗ ನನ್ ಜೊತೆ ಮಾತಾಡಿದ್ರಲ್ವಾ, ಅವ್ರು ಕೂಡ ಉತ್ತರ ಕರ್ನಾಟಕ ಅಂದ್ರೆ ನಾನು ಕಾನ್ಫರೆನ್ಸ್ ಕಾಲ್ ಕ್ರಶ್ ಅಂತ ಹೇಳಿದ್ನಲ್ಲ, ಅವ್ರಿಗೂನು ನಾನು ಉತ್ತರ ಕರ್ನಾಟಕ, ಬಿಜಾಪುರದವನು. ಉತ್ತರ ಕರ್ನಾಟಕ ಸೈಡ್. ಓಕೆ, ಮತ್ತೊಬ್ರು ಇದಾರೆ ಅಂತ ಮಾತಾಡ್ಸೋಣ. ಹಲೋ. ಹೇಳಿ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಸರ್. ಹೇಳಿ ಮೇಡಮ್. ಕಿಪ್ಪಿ ಅವ್ರ ಜೊತೆ ಮಾತಾಡ್ಬೋದಾ? ಮಾತಾಡಿ, ಅವಶ್ಯವಾಗಿ ಮಾತಾಡ್ಬೋದು. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ?
ನಾನ್ ತುಂಬಾ ಚೆನ್ನಾಗಿದ್ದೀನಿ. ಕಿಪ್ಪಿ ಅವರೇ, ನೀವು ಬೇಜಾರ್ ಮಾಡ್ಕೋಬೇಡಿ, ನಮಗೂ ಬೇಜಾರಾಗುತ್ತೆ. ಸ್ವೀಟ್, ಥ್ಯಾಂಕ್ ಯು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಣದೆಲ್ಲ ಹಾಕ್ತಾ ಇರ್ಬೇಡಿ, ಅದ್ ನೋಡಿ ನಮಗೂ ಅಳು ಬಂದ್ಬಿಡುತ್ತೆ. ಸಾರಿ ಸಿಸ್ಟರ್, ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ಸತಿ ಹಾಕಕ್ಕಾಗಲ್ಲ. ಓಕೆನಾ? ಇನ್ಮೇಲಾದ್ರೂ ಹಳೇದೆಲ್ಲ ಮರ್ತು ಚೆನ್ನಾಗಿರಿ. ಓಕೆ. ನಮ್ ಕೊಲೀಗ್ಸ್ ಎಲ್ಲ ನಿಮ್ಮನ್ ಕೇಳಿದ್ರು ಅಂತ ಹೇಳಿ ಅಂತಿದ್ದಾರೆ. ಓಕೆ, ಖಂಡಿತ. ಹಾಯ್ ಹೇಳಿ. ಹಾಯ್ ಎಲ್ಲರಿಗೂ, ಹಾಯ್ ಜನರೇ. ಹಾಯ್ ಹಾಯ್ ಕಿಪ್ಪಿ, ನನ್ನ ಹೆಸರು ಕವಿತಾ. ಐ ಮಿಸ್ ಯು, ವಿ ಆಲ್ ಮಿಸ್ ಯು. ಮಿಸ್ ಯು ಟು. ನೋಡಿ ಏನ್ ಪ್ರೀತಿ ಗಳಿಸ್ಬಿಟ್ಟಿದ್ರ ಕೀರ್ತಿ ಅವ್ರೆ. ಹೌದು. ಸೊ ಈಗ ಯಾವ ರೀತಿ ಹಾಯ್. ಹಲೋ ಹಲೋ, ಕಿಪ್ಪಿ ಕೀರ್ತಿ ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಾ? ಕೀರ್ತಿ ಅವ್ರಿಗೆ ಹೇಳೋದಿಷ್ಟೇ, ಅಳ್ಬೇಡಿ, ಅದನ್ನೆಲ್ಲ ಮರ್ತ್ಬಿಡಿ. ನಿಮ್ ಲೈಫ್ ಚೆನ್ನಾಗಿರುತ್ತೆ, ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ಓಕೆ, ನೆಕ್ಸ್ಟ್ ವಿಡಿಯೋಗಳು ಯಾವ ರೀತಿ ಮಾಡಂತ ಹೇಳ್ತೀರಾ ಅವ್ರಿಗೆ? ಮೊದ್ಲೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಹಾಕ್ತಿದ್ರಲ್ಲ, ಅದಕ್ಕೆಲ್ಲ ಕಾದ್ ಕೂತ್ಕೋತಿದ್ವಿ ಯಾವಾಗ ವಿಡಿಯೋ ಬರುತ್ತೆ ಅಂತ. ನೋಡಿ, ಸೊ ಇದೇ ತರ ವಿಡಿಯೋ ಹಾಕ್ತಾ ಇರ್ಲಿ, ನಾವು ನೋಡ್ತಾ ಇರ್ತೀವಿ, ಲೈಕ್ ಮಾಡ್ತಾ ಇರ್ತೀವಿ, ಕಮೆಂಟ್ಸ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಕಿಪ್ಪಿ ಅವರೇ. ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡ್ರಿ ಏನ್ ಅಭಿಮಾನ ಇದು. ಯಾವ ರೀತಿ ವಿಡಿಯೋಗಳನ್ನ ಮಾಡಬೇಕು, ಯಾವ ರೀತಿ ವಿಡಿಯೋ ಮಾಡ್ತೀರಿ ಇವಾಗ ನೆಕ್ಸ್ಟ್? ಅಂದ್ರೆ ನಾನೇನೋ ಸಂದೇಶ ಕೊಡ್ಬೇಕು ಅಂತ ಅನ್ಕೊಂಡಿರೋ ನಾನು ಸ್ಟಾರ್ಟಿಂಗ್ ಟ್ರಾನ್ಸ್ಜೆಂಡರ್ ಬಗ್ಗೆನೂ ಹೇಳಿದೆ, ಡ್ರೈವರ್ ಬಗ್ಗೆನೂ ಹೇಳಿದೆ, ಮತ್ತೆ ನಮ್ಮಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆನೂ ಹೇಳಿದೆ. ನೆಕ್ಸ್ಟ್ ಓಕೆ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಮೇಡಮ್, ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಇಲ್ಲಿ ಲೈವ್ ಅಲ್ಲಿ ಮಾತಾಡಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆ ಮೇಡಮ್. ಒಂದ್ ಸ್ವಲ್ಪ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿಬಿಟ್ಟು ನಮ್ಮ ಕಿಪಿ ಕೀರ್ತಿ ಅವ್ರ ಜೊತೆ ಮಾತಾಡಬಹುದು. ಎಲ್ಲಿಂದ ಕರೆ ಮಾಡಿದಾರ, ಏನ್ ನಿಮ್ಮ ಹೆಸರು? ಸರ್ ನಾವು ಕೋಲಾರಿಂದ. ಓಕೆ, ತಮ್ಮ ಹೆಸರು? ವಾಣಿ ಅಂದ್ಬಿಟ್ಟು. ವಾಣಿ ಅವರು. ನೋಡಿ, ಓಕೆ, ಮಾತಾಡಿ ಕಿಪಿ ಕೀರ್ತಿ ಅವ್ರ ಜೊತೆ ಓಕೆ, ಮಾತಾಡಿ. ಹಾಯ್ ಸಿಸ್ಟರ್. ಹಲೋ, ಟಿವಿ ವಾಲ್ಯೂಮ್ ನ ಅಥವಾ ಮೊಬೈಲ್ ವಾಲ್ಯೂಮ್ ನ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಮೇಡಮ್, ಇಲ್ಲ ಅಂತಂದ್ರೆ ದೂರ ಆತು ಒಂದು ಹೋಗಿ. ಹಲೋ ಹಲೋ, ಹಾಯ್ ಅಕ್ಕ. ಹಾಯ್ ಕಿಪ್ಪಿ ಕೀರ್ತಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಯಾಕೆ ನೀವು ಅಷ್ಟು ನೋವು ತಿಂತಾ ಇರೋದು? ಬ್ರೇಕಪ್ ಆಯ್ತು, ಇದು ನಾನ್ಸೆನ್ಸ್ ಕ್ರಿಯೇಟ್ ಆಗಿದೆ. ಅದು ಇವತ್ತಲ್ದಿ ನಾಳೆ ಸರಿ ಹೋಗ್ಬೋದು, ಇಲ್ಲ ಅಂತ ಸಂಬಂಧನೇ ಬೇಕಾಗಿಲ್ಲ. ನೀವ್ ಯಾಕೆ ಆತರ ನೋವು ತಿಂತೀರಾ? ಏನ್ ಮಾಡಕ್ಕಾಗುತ್ತೆ, ಪ್ರೀತಿ ಮಾಡ್ಮೇಲೆ ಅನ್ವಯಿಸ್ಲೇಬೇಕಲ್ಲ. ನೋಡಿ ಅಕ್ಕ, ಜೀವನದಲ್ಲಿ ಒಂದ್ ನೋವು ಬರುತ್ತೆ, ಒಂದ್ ನೋವು ಹೋಗುತ್ತೆ, ಅದು ಶಾಶ್ವತ ಅಲ್ಲ, ಅದೆಲ್ಲ ವೇಸ್ಟ್, ಅವೆಲ್ಲ ತಲೆಗೆಲ್ಲ ಹಾಕೋಬಾರ್ದು ನೀವು. ಹೌದು ಅಕ್ಕ, ಥ್ಯಾಂಕ್ ಯು ಅಕ್ಕ, ನೀವ್ ಹೇಳಿದಕ್ಕೆ. ನಾನು ನಿಮ್ ನಂಬರ್ ಲಿಂಕ್ ಮಾಡಿದಾರಲ್ಲ, ಆ ನಂಬರ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ದೆ. ಬಟ್ ನನ್ಗೆ ತುಂಬಾ ನಂಬರ್ಗಳು ಬರ್ತಾ ಇದೆ, ನನ್ಗೊಂಥರ ಮಾನಸಿಕ ತೊಂದರೆ ಆಗ್ತಾ ಇದೆ. ಅವನಿಂದ ನೀವು ಆತರ ನೋವು ತಿನ್ಬೇಡಿ, ಇನ್ನು ಧೈರ್ಯವಾಗಿರ್ಬೇಕು ನೀವು. ಹೆಂಗಿರ್ಬೇಕು ಗೊತ್ತಾ, ಅವ್ನ ಆತರ ಮಾಡ್ತದಂದ್ರೆ ಅಕ್ಕ, ನನಗೆ ರಿಯಲ್ ಆಗಿ ಪ್ರಾಬ್ಲಮ್ ಆಗ್ತಿದೆ. ನಂಬರ್ ಲೀಕ್ ಔಟ್ ಆದ್ಮೇಲೆ ಒಂದ್ ಮೊಬೈಲ್ ಸುಮ್ನೆ ಎತ್ತಂಗಿಲ್ಲ, ಫೋನು ಕಾಲ್ ಮೇಲೆ ಕಾಲ್, ಯಾರ ಕಾಲ್ನ ರಿಸೀವ್ ಮಾಡೋದು, ಯಾವ ಕಾಲ್ನ ಮಾತಾಡೋದು, ಹೆಂಗ್ ಅದು ಒಂದ್ ಹೆಣ್ಮಗು ಈ ತರ ಟಾರ್ಚರ್ ಆಗ್ತಿದೆ ಅಂದ್ರೆ ಯಾವ ತರ. ಸೊ ಅದಕ್ಕಾಗಿ ನಾನು ಯಾರ ಕಾಲ್ನು ತೆಗಿತಾರ, ಮೊಬೈಲೇ ನಾನು ಇಟ್ಬಿಟ್ಟಿದೀನಿ. ಸರಿ, ನಾನು ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ನ್ಯೂಸ್ ಚಾನೆಲ್ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೆಲ್ಕಮ್. ನೋಡಿ, ರಾಜ್ಯದ ಬಿಜಾಪುರಿಂದ ಬಂತು, ಆ ಕಡೆಯಿಂದ ಈ ಕಡೆ ಕಿಪ್ಪಿ ಕೀರ್ತಿ ಎಲ್ಲೋದ್ರೂ ಕೂಡ ಹವಾ ಇದೆ ರೀ. ಆತರ ಕಾಲ್ ಸಾಕಾಗೋಗ್ಬಿಟ್ಟಿದೆ, ಆ ರೀತಿ ಕಾಲ್ಗಳು ಬರ್ತಾ ಇದೆ PCR ಅಲ್ಲಿ. ಇವಾಗ ಇಲ್ಲಿಗೆ ಸೌಂಡ್ ಬರ್ತಾ ಇದೆ ನಮ್ಗೆ, ಹೌದಲ್ವಾ? ಏನ್ ಅಭಿಮಾನ ಗಳಿಸ್ಬಿಟ್ಟಿದ್ದೀರಾ? ಪ್ರೀತಿ. ಹಾಯ್ ಜನರೇ ಅಂದ್ಬಿಟ್ಟೇನೆ ಈ ರೀತಿ ಪ್ರೀತಿ ಅಲ್ವಾ? ಅಂದ್ರೆ ಈ ಡೈಲಾಗ್ ಹೆಂಗ್ ಬಂತು ಅಂತ ಹಾಯ್ ಜನರೇ ಹೇಳ್ಬೇಕು ಅಂದ್ರೆ, ನಾನು ಅದೇ ಯಾರೋ ಮೆಸೇಜ್ ಹಾಕಿದ್ರು ನನ್ಗೇನೇನೋ ಯಾವ್ದಾದಕ್ಕೂ ಕಂಪೇರಿಸನ್ ಮಾಡ್ತಾ ಇದ್ರು. ಅದಕ್ಕೆ ಯಾಕೆ ಜನ, ನಾನು ನಮ್ಮ ಭಾಷೆಯಲ್ಲಿ ಜನ ಅಂತಾರೆ, ಅದಕ್ಕೆ ನಾನು ಯಾಕೆ ಜನರೇ ಅಂತೇಳಿ, ಜನ ಅಂದ್ರೆ ನಮ್ಮ ಭಾಷೆ ಜನ ಅಂದ್ರೆ ಜನರೇ ಅಂತ. ಸೊ ನಾನು ಜನರೇ ಅಂತ ನಾನು ಯೂಸ್ ಮಾಡಿದೆ. ಫ್ರೆಂಡ್ಸ್ ಅಂತ ಯೂಸ್ ಮಾಡಕ್ ಬದಲು ಜನರೇ ಅಂತ ಒಂದು ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡೋಣ ಅಂತಲ್ಲ, ಏನೋ ಒಂದು ಸುಮ್ನೆ ಹೇಳೋಣ ಅಂತ. ಇವಾಗ ರೇಷ್ಮಾ ಆಂಟಿ ಅವರೆಲ್ಲ ಹಾಯ್ ಫ್ರೆಂಡ್ಸ್ ಅಂತ ಬಂದ್ರು, ಮತ್ತೆ ಗಂಗಾಕ್ಕ ಕೋಟ್ರು ಮೀಟ್ರು ಅನ್ಕೊಂಡ್ ಬಂದ್ರು.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.